ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸರ್ಕ್ಯೂಟ್ ಬ್ರೇಕರ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಏನಿದು ಸರ್ಕ್ಯೂಟ್ ಬ್ರೇಕರ್ ಅಂತಿದ್ದೀರಾ? ಸೊ ಇಲ್ಲಿದೆ ನೋಡಿ, ಸ್ಟೆಬಿಲೈಸರ್ ಅಂತ ಹೇಳ್ಬೋದು. ಸೊ ಇನ್ಸ್ಟಿನೋ ಬ್ರ್ಯಾಂಡ್ನ ಒಂದು ಸ್ಟೆಬಿಲೈಸರ್ ಇದು. ಇದನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ಈ ಒಂದು ಇನ್ಸ್ಟಿನೋ ಸ್ಟೆಬಿಲೈಸರ್ನ ನನ್ನ ಒಂದು ಚಾನಲ್ ವೀಕ್ಷಕರಿಗೆ ಒಬ್ಬರಿಗೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿಬಿಟ್ಟು ಗಿಫ್ಟ್ ಕೊಡ್ತಾ ಇದ್ದೀನಿ. ಹೌದು, ಒಂದು ಗಿವ್ ಅವೇ ಮಾಡ್ತಾ ಇದ್ದೀನಿ. ಈ ಒಂದು ಗಿವ್ ಅವೇದಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಏನು ಮಾಡಬೇಕು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ನೋಡೋದಾದರೆ, ಸೊ ಸ್ಟೆಬಿಲೈಸರಿಂದ ಏನೆಲ್ಲ ಉಪಯೋಗ ಇದೆ, ಏನಕ್ಕಾಗಿ ನಾವು ಸ್ಟೆಬಿಲೈಸರ್ನ ಯೂಸ್ ಮಾಡಬೇಕು ಅನ್ನೋದನ್ನು ಒಂದು ಕಮೆಂಟ್ನಲ್ಲಿ ತಿಳಿಸ್ಬೇಕಾಗುತ್ತೆ. ಸೊ ನಂತರ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೀವು ಲೈಕ್ ಮಾಡಬೇಕಾಗುತ್ತೆ. ಸೊ ನಂತರ ಇದರ ಒಂದು ರಿಸಲ್ಟನ್ನು ಇದೇ ಬರುವ ಒಂದು 16ನೇ ತಾರೀಕಿಗೆ ನನ್ನ ಒಂದು ನೀಡ್ಸ್ ಪಬ್ಲಿಕ್ ಫೇಸ್ಬುಕ್ ಪೇಜ್ ಇದೆ. ಫೇಸ್ಬುಕ್ ಪೇಜ್ನಲ್ಲಿ ಇದರ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ. ಸೊ ಮಿಸ್ ಮಾಡಿದ್ರೆ ನೀವು ಒಂದು ರಿಸಲ್ಟನ್ನು ಅಲ್ಲಿ ನೋಡ್ಕೋಬೋದು. ಸೊ ಹಾಗಾದರೆ ನೋಡೋಣ, ಇದರಿಂದ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಇದರಿಂದ ಏನೆಲ್ಲ ಯೂಸ್ ಇದೆ, ಆಮೇಲೆ ಇದರಿಂದ ಮೇನ್ ಫೀಚರ್ಸ್ ಏನೋ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಇನ್ಸ್ಟಿನೋ ಸರ್ಕ್ಯೂಟ್ ಬ್ರೇಕರ್ ನಿಮ್ಮ ಮನೆಯಲ್ಲಿರುವ ಒಂದು ಟಿ ವಿಯನ್ನಾಗಿರ್ಬೋದು, ಫ್ರಿಜ್ಜನ್ನಾಗಿರ್ಬೋದು, ಒಂದು ಹೈ ವೋಲ್ಟೇಜ್ ಪವರ್ನಿಂದ ಅಂದರೆ ಕರೆಂಟ್ನಿಂದ ಕಾಪಾಡುತ್ತೆ. ಸೊ ಇದೊಂದು 3 ವರ್ಷ ರೀಪ್ಲೇಸ್ಮೆಂಟ್ ವಾರಂಟಿ ಇದೆ. ರೀಪ್ಲೇಸ್ಮೆಂಟ್ ವಾರಂಟಿ ಅಂದರೆ ಇದು ಏನಾದರೂ 3 ವರ್ಷದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಬೇರೆ ಪೀಸನ್ನು ಕೊಡ್ತಾರೆ. ಸೊ ಸರಿ ಮಾಡಿಕೊಡೋದಲ್ಲ, ಹೊಸದನ್ನೇ ಕೊಟ್ಬಿಡ್ತಾರೆ. ಸೊ ಇದ್ರ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ನ ಮೆನ್ಷನ್ ಮಾಡಿದ್ದಾರೆ. ಈ ಸ್ಟೆಬಿಲೈಸರ್ನ ಯೂಸ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳು, ಟಿ ವಿ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಮತ್ತು ಇನ್ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳು ತುಂಬ ದಿನವರೆಗೂ ಬಾಳಿಕೆ ಬರುತ್ತೆ. ಅದಾದಮೇಲೆ ಒಂದು ಅರ್ತ್ ಲೀಕೇಜ್ ಪ್ರೊಡಕ್ಷನ್ ಇದು ಕೊಡುತ್ತೆ ನಮಗೆ. ಆಮೇಲೆ ಹೈ ವೋಲ್ಟೇಜ್ ಮತ್ತು ಲೋ ವೋಲ್ಟೇಜ್ ಒಂದು ಪವರ್ನಿಂದ ಇದು ಪ್ರೊಡಕ್ಷನ್ ಕೊಡುತ್ತೆ. ಆಮೇಲೆ ಲೈಟ್ನಿಂಗ್ ಪ್ರೊಡಕ್ಷನ್ ಅಪ್ ಟು ಒಂದು 30,000ವರೆಗೂ ಒಂದು ಲೈಟ್ನಿಂಗ್ ಪ್ರೊಡಕ್ಷನ್ ಸಹಿತ ಇದರಿಂದ ನಮಗೆ ಸಿಗುತ್ತೆ. ಅಪ್ ಟು ಒಂದು 120 ರೂಪಾಯಿವರೆಗೂ ಕರೆಂಟ್ ಬಿಲ್ನ ನೀವು ಸೇವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಕೇರಳದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಒಂದು ಹೆಡ್ ಆಫೀಸ್ ಕೇರಳದಲ್ಲಿ ಇದೆ. ಒಂದು ಮೇಡ್ ಇನ್ ಇಂಡಿಯಾ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮಗೇನಾದರೂ ಒಂದು ಪ್ರಾಡಕ್ಟ್ ಇಷ್ಟ ಆಗಿತ್ತು ಅಂದರೆ ನೀವು ಅದನ್ನು ಖರೀದಿ ಮಾಡ್ಬೋದು. ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದು ನೇರವಾದ ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ಸೊ ಅದ್ರ ಮೂಲಕ ನೀವು ಖರೀದಿ ಮಾಡ್ಬೋದು ಅಮೆಜಾನಲ್ಲಿ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಒಂದು ಸ್ಟೆಬಿಲೈಸರ್ ಜೊತೆ ಒಂದು ಯೂಸರ್ ಮ್ಯಾನುವಲ್ನ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನುವಲ್ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಇದರೊಂದು ಸ್ಪೆಸಿಫಿಕೇಷನ್ ಏನು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸ್ಕ್ರೂ ಸೆಟ್ ಇದೆ ಗೋಡೆಗೆ, ನೀವೇನಾದರೂ ಅದನ್ನ ಹಾಕ್ತೀರಾ ಅಂತ ಅನ್ನೋದಾದರೆ. ಸೊ ಇದರ ಒಂದು ಬಿಲ್ಡ್ ಕ್ವಾಲಿಟಿ ನೋಡೋಣ. ಈ ಒಂದು ಸ್ಟೆಬಿಲೈಸರ್ ಮೇಲ್ಗಡೆ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಇದು ವೈಟ್ ಕಲರ್ನಲ್ಲಿದೆ. ಇದು ಮೇಡಪ್ ಆಫ್ ಪ್ಲಾಸ್ಟಿಕ್. ಆ್ಯಕ್ಚುಲಿ ತುಂಬ ಹ್ಯಾಂಡಿ ಇದೆ, ತುಂಬ ಲೈಟ್ ವೇಟ್ ಇದೆ, ಕೈಯಲ್ಲಿ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಇದನ್ನ. ಅದಾದ ನಂತರ ಇದರ ಒಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಡಿಸೈನು ನೋಡೋಕ್ಕೆ ಲುಕ್ಕು ಕೂಡ ಚೆನ್ನಾಗಿದೆ. ಆಮೇಲೆ ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಕಳೆದ ಒಂದು 10 ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಆಮೇಲೆ ವೈರ್ ಕ್ವಾಲಿಟಿ ಮತ್ತು ಒಂದು ಸ್ವಿಚ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾವು ಕೊಡ್ತಕ್ಕಂಥ ಅಮೌಂಟ್ಗೆ ವರ್ತ್ ಅಂತಲೇ ಹೇಳ್ಬೋದು. ಸೊ ನಂತರ ಈ ಒಂದು ಸ್ಟೆಬಿಲೈಸರ್ನ ಒಂದು ಬಲಗಡೆ ಭಾಗದಲ್ಲಿ ಒಂದು ಫ್ಯೂಸ್ ಇದೆ ನೋಡಿ, ಇಲ್ಲಿ ನೋಡ್ತಾ ಇದ್ರು ಬ್ಲ್ಯಾಕ್ ಕಲರ್ನಲ್ಲಿ ಇದೆಯಲ್ಲ ಫ್ಯೂಸನ್ನು, ಇದನ್ನು ನೀವು ರಿಮೂವ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಹೈ ವೋಲ್ಟೇಜ್ ಬಂದಾಗ ಇದು ಸುಟ್ಟೋಗಿರುತ್ತೆ, ಅದನ್ನು ಇನ್ನೊಂದು ಕೊಟ್ಟಿದ್ದಾರಲ್ಲ ಅದನ್ನ ನೀವು ರೀಪ್ಲೇಸ್ ಮಾಡ್ಬೋದು. ಇಲ್ಲಿ ರೀಪ್ಲೇಸ್ ಮಾಡಿಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಬೋದು. ಜಸ್ಟ್ ಈ ರೀತಿಯಾಗಿ ಇನ್ಸರ್ಟ್ ಮಾಡಿಬಿಟ್ಟು ಒಂದು ರೈಟ್ ಸೈಡ್ಗೆ ಜಸ್ಟ್ ಒಂದು ಫಿಟ್ ಮಾಡಿದ ರೀತಿಯಾಗಿ ಇದು ಕೂತ್ಕೊಳ್ಳುತ್ತೆ. ಸ್ನೇಹಿತರೆ, ಈ ಒಂದು ಸ್ಟೆಬಿಲೈಸರ್ನ ನೀವು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಖರೀದಿ ಮಾಡ್ಬೋದು. ಇದು ನಿಮಗೆ ಒಂದು ಅಪ್ ಟು 2,800 ರೂಪಾಯಿವರೆಗೂ ಸಿಗುತ್ತೆ. ವರ್ತ್ ಅನಿಸುತ್ತೆ ಈ ಒಂದು ಬೆಲೆಗೆ ಇದು. ಆಮೇಲೆ ನಿಮಗೆ ಇದೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ರೀಪ್ಲೇಸ್ಮೆಂಟ್ ಇರುತ್ತೆ, ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ಸೊ ನೋಡಿದ್ರೆ ಸ್ನೇಹಿತರೆ, ಒಂದು ತುಂಬ ಹ್ಯಾಂಡಿ ಆಗಿದೆ ಒಂದು ಸ್ಟೆಬಿಲೈಸರ್. ನೋಡಿ, ತುಂಬ ಚಿಕ್ಕದಾಗಿದೆ. ಆಮೇಲೆ ನೀವು ಬೇಕಂದರೆ ಇದನ್ನು ಗೋಡೆಗೂ ಸಹಿತ ನೇತು ಹಾಕ್ಬೋದು. ಆಮೇಲೆ ಬೇರೆ ಬೇರೆ ಒಂದು ಸ್ಟೆಬಿಲೈಸರ್ಗಳು ಕಂಪೇರ್ ಮಾಡಿದರೆ ವೇಟ್ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು. ಆಮೇಲೆ 24/7 ಕಸ್ಟಮರ್ ಸರ್ವಿಸ್ ಇದೆ. ಕಸ್ಟಮರ್ ಸರ್ವಿಸ್ ತುಂಬ ಫ್ರೆಂಡ್ಲಿ ಇದೆ. ನಿಮಗೆ ಯಾವಾಗ ಬೇಕಾದರೂ ನೀವು 24 ಗಂಟೆಗಳಿಗೆ ಕಾಲ್ ಮಾಡಿ ಸರ್ವಿಸನ್ನು ತೊಗೋಬೋದು. ಆಮೇಲೆ ಬೆಸ್ಟ್ ಏನಪ್ಪ ಅಂದರೆ ಒಂದು 3 ವರ್ಷ ವಾರಂಟಿ ಇದೆ ಇದು ಈ ಸ್ಟೆಬಿಲೈಸರ್. ಆಮೇಲೆ ಮೇಡ್ ಇನ್ ಇಂಡಿಯಾ, ಇದು ಕೇರಳದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಒಂದು ಮೇಕ್ ಇನ್ ಇಂಡಿಯಾದಲ್ಲಿ ಏನೇ ಬರುತ್ತೆ. ಸೊ ಬೆಸ್ಟ್ ಬಜೆಟ್ನ ಒಂದು ಸ್ಟೆಬಿಲೈಸರ್ ಇದು. ಒಂದು ನೀವೇನಿಲ್ಲ ಅಂದರೆ ನಿಮ್ಮ ಮನೇಲಿ ಪವರ್ ತುಂಬ ಜಾಸ್ತಿ ಬಿಲ್ ಬರ್ತಾ ಇತ್ತು ಅಂದರೆ ಒಂದು ಅಪ್ ಟು 120 ರೂಪಾಯಿವರೆಗೂ ನೀವು ಪವರ್ನ ಸೇವ್ ಮಾಡ್ಬೋದು ಈ ಒಂದು ಸ್ಟೆಬಿಲೈಸರ್ನ ಯೂಸ್ ಮಾಡೋದ್ರಿಂದ. ಆಮೇಲೆ ಒಂದು ಎಟ್ ಎ ಟೈಮಿಗೆ ನೀವು ಟಿ ವಿ ಮತ್ತು ಫ್ರಿಜ್ಜನ್ನು ನೀವು ಒಂದೇ ಸಾರಿ ನೀವು ಇದನ್ನು ಪ್ಲಗ್ ಮಾಡ್ಬೋದು. ನೋಡಿ ಇಲ್ಲಿ ಈ ಥರ ಬೆಸ್ಟ್. ನನಗೆ ವರ್ತ್ ಅನಿಸುತ್ತೆ ಒಂದು ಪ್ರಾಡಕ್ಟ್. ಯಾಕಂದರೆ ನಾನು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಕಡೆ ಇನ್ನೊಂದು ಸ್ಟೆಬಿಲೈಸರ್ ಇದೆ, ಬಟ್ ಇದಕ್ಕೆ ಕಂಪೇರ್ ಮಾಡಿದರೆ ಇದು ತುಂಬ ಲೈಟ್ ವೇಟ್ ಇದೆ, ಹ್ಯಾಂಡಿ ಇದೆ. ಆಮೇಲೆ ಗೋಡೆಗೆ ನೇತು ಹಾಕ್ಬೋದು. ಸೊ ಎಲ್ಲ ಕಂಪೇರ್ ಮಾಡಿದರೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಖರೀದಿ ಮಾಡ್ಬೋದು. ನಿಮ್ಮ ಒಂದು ಟಿ ವಿ ಮತ್ತು ರೆಫ್ರಿಜರೇಟರ್ನ ಹೈ ವೋಲ್ಟೇಜಿಂದ ನೀವು ಕಾಪಾಡ್ಬೋದು. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಇದ್ರ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ. ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ಅಮೆಜಾನಿಂದ ಖರೀದಿ ಮಾಡ್ಬೋದು.
ಸೊ ಹಾಗಾದರೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಮಿಸ್ ಮಾಡಿದೆ ಕಮೆಂಟ್ ಮಾಡಿ, ನೀವು ಕೂಡ ಒಂದು ಗಿವ್ ಅವೇದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್